ಪ್ರಶ್ನೆ ಈ ಥರ ಇದೆ. ಓದುವ ಕ್ರಿಯೆಯಲ್ಲಿ ಈ ಕೆಳಗಿನ ಒಂದು ಅಂಶವು ವಾಕ್ಯದ ವಿವಿಧ ಭಾಗಗಳ ಜೊತೆಗಿನ ಸಂಬಂಧವನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಸೊ ಯಾವ ಕ್ರಿಯೆ ಕೆಳಗಿನ ಒಂದು ಅಂಶದಲ್ಲಿ ವಾಕ್ಯದ ವಿವಿಧ ಭಾಗಗಳ ಜೊತೆಗಿನ ಸಂಬಂಧವನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಹಾಯ ಮಾಡುತ್ತೆ. ಕ್ರಿಯಾ ವಿಶೇಷಣಗಳು, ಸರ್ವನಾಮಗಳು, ಅಂಕಿತ ನಾಮಗಳು, ಕ್ರಿಯಾಪದ ಗುಚ್ಛಗಳು ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಸರ್ವನಾಮಗಳು ಅಂತ. ಸೊ ಸರ್ವನಾಮಗಳು ಏನು ಮಾಡ್ತಾವಪ್ಪ ಅಂತ ಹೇಳಿದ್ರೆ, ಒಂದು ಅಂಶವು ವಾಕ್ಯದ ವಿವಿಧ ಭಾಗಗಳ ಜೊತೆಗಿನ ಸಂಬಂಧವನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಸಹಾಯವನ್ನು ಮಾಡ್ತವೆ. ಅವನ್ನ ನಾವು ಸರ್ವನಾಮಗಳು ಅಂಥೇಳಿ ಕರಿತೀವಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಈ ಕೆಳಗಿನ ವಾಕ್ಯಗಳಲ್ಲಿ ಯಾವುದು ಸರಿ? ಒಂದು ಸುಳಿವನ್ನು ಕೊಟ್ಟಿದ್ದಾರೆ. ಸೊ ಏನಪ್ಪ ಸುಳಿವು ಅಂತ ಹೇಳಿದರೆ, ಬಸ್ಸು ಹತ್ತಿರ ಯಾರು ಓಡುತ್ತಿದ್ದಾರೆ ಎಂಬುದನ್ನು ಗಮನಿಸಿ ಅಂತ ಸುಳಿವನ್ನು ಕೊಟ್ಟಿದ್ದಾರೆ. ಆಪ್ಷನ್ಸ್ ಈ ಥರ ಇದೆ. ಬಸ್ ಹತ್ತಲು ಆತುರಪಟ್ಟು ವಯಸ್ಸಾದವನು ಜಾರಿ ಬಿದ್ದನು. ಬಸ್ ಹತ್ತಲು ಆತುರಪಟ್ಟು ವಯಸ್ಸಾದವನ ಪರ್ಸ್ ಜೇಬಿನಿಂದ ಕೆಳಗೆ ಬಿತ್ತು. ಬಸ್ ಹತ್ತಲು ಆತುರಪಟ್ಟು ವಯಸ್ಸಾದವನ ಮುಖ ಬೆವರಿನಿಂದ ತುಂಬಿದೆ. ಬಸ್ ಹತ್ತಲು ಅವಸರಪಟ್ಟು ವಯಸ್ಸಾದವನು ಮುಂಬರುವ ದಿನಗಳನ್ನು ಶಪಿಸಿದನು. ಸೊ ಈ ರೀತಿ ಒಂದು ಆಯ್ಕೆಗಳನ್ನು ನಾವು ನೋಡ್ಬೋದು. ಇಲ್ಲಿ ಯಾವುದು ಸರಿಯಾದ ಒಂದು ಹೇಳಿಕೆ ಅಂತ ಕೇಳಿದ್ದಾರೆ. ಅಲ್ಲಿ ಬಸ್ಸು ಹತ್ತಿರ ಯಾರು ಓಡುತ್ತಿದ್ದಾರೆ ಎಂಬುದನ್ನು ಗಮನಿಸಿ ಅಂತೇಳಿ ಸುಳಿವನ್ನು ಕೊಟ್ಟಿದ್ದಾರೆ. ಅದಕ್ಕೆ ಸರಿಯಾದ ಉತ್ತರ ಇಷ್ಟೇ, ಬಸ್ ಹತ್ತಲು ಆತುರಪಟ್ಟು ವಯಸ್ಸಾದವನು ಜಾರಿ ಬಿದ್ದನು ಅಂತಕ್ಕಂಥದ್ದು ಇಲ್ಲಿ ಸರಿಯಾದ ಉತ್ತರ ಆಗತ್ತೆ. ಹಾಗೆಯೇ ಈ ಕೆಳಗಿರುವ ಹೇಳಿಕೆಗಳು ಶ್ರವಣ ನಡವಳಿಕೆಯ ವಿವರಣೆಗಳು, ಆದರೆ ಇದೊಂದು ಅಲ್ಲ ಅಂತ ಇದೆ. ಸೊ ಶ್ರವಣ ನಡವಳಿಕೆಯ ಒಂದು ವಿವರಣೆಗಳು ಯಾವುದು, ಅದರಲ್ಲಿ ಯಾವುದೋ ಒಂದು ಅಲ್ಲ ಅಂತ ಇದೆ. ಎಚ್ಚರಿಕೆಯಿಂದ ಕೇಳಿಸಿಕೊಳ್ಳುವುದು ಮಾತನಾಡುವವನ ಉದ್ದೇಶವನ್ನು ಗುರುತಿಸಿ ಸಹಾಯ ಮಾಡುತ್ತದೆ. ಜನರು ಕೇಳುವಿಕೆಯಲ್ಲಿ ಆಯ್ಕೆಯನ್ನು ತೋರಿಸುತ್ತಾರೆ ಮತ್ತು ಬೇಡವಾದುದನ್ನು ಕೇಳದೆ ಕೈ ಬಿಡುತ್ತಾರೆ. ಉತ್ತಮ ಶ್ರವಣ ಸಾಮರ್ಥ್ಯ ಯಾವುದೇ ತರಬೇತಿ ಇಲ್ಲದೆ ಹುಟ್ಟಿನಿಂದಲೇ ಬರುತ್ತದೆ. ಶ್ರವಣ ಕ್ರಿಯೆಯು ಸಂವಹನ ಕ್ರಿಯೆಯ ಅರ್ಧ ಭಾಗವನ್ನು ಪೂರೈಸುತ್ತದೆ ಅಂತ ಇದೆ. ಅಂದರೆ ಶ್ರವಣ ನಡವಳಿಕೆಗೆ ಸಂಬಂಧಪಟ್ಟಂತೆ ಇದರಲ್ಲಿ ಯಾವ ಹೇಳಿಕೆ ತಪ್ಪು ಅಂತಂದರೆ, ಕೇಳಿಸಿಕೊಳ್ಳುವ ಒಂದು ಪ್ರಕ್ರಿಯೆ. ಶ್ರವಣ ಅಂದರೆ ನಿಮಗೆಲ್ಲ ಗೊತ್ತಿದೆ, ಕಿವಿಯಲ್ಲಿ ನಾವು ಒಂದು ಪದವನ್ನು ಕೇಳಿಸ್ಕೊಳ್ತೀವಲ್ಲ. ಸೊ ಇದರಲ್ಲಿ ಯಾವ ಹೇಳಿಕೆ ತಪ್ಪು ಅಂತಕ್ಕಂಥದ್ದನ್ನು ನೀವು ಗಮನಿಸಿ. ಎಚ್ಚರಿಕೆಯಿಂದ ಕೇಳಿಸ್ಕೊಳ್ತಕ್ಕಂಥದ್ದು ಮಾತನಾಡುವವನ ಉದ್ದೇಶವನ್ನು ಗುರುತಿಸಲಿಕ್ಕೆ ಸಹಾಯ ಮಾಡುತ್ತೆ, ಅದು ಖಂಡಿತ ಸರಿ. ಹಾಗೆಯೇ ಜನರು ಕೇಳುವಿಕೆಯಲ್ಲಿ ಆಯ್ಕೆಯನ್ನು ತೋರಿಸುತ್ತಾರೆ ಮತ್ತು ಬೇಡವಾದದನ್ನು ಕೇಳದೆ ಕೈ ಬಿಡುತ್ತಾರೆ, ಇದು ಕೂಡ ಸರಿ. ಯಾಕೆಂದರೆ ನಮಗೆ ಇಂಟ್ರೆಸ್ಟ್ ಇದ್ದರೆ ನಾವು ಕೇಳ್ತೀವಿ, ಇಲ್ಲಾಂದರೆ ಬಿಡ್ತೀವಿ. ಈಗ ನೀವಾದರೂ ಅಷ್ಟೇ, ನನಗೆ ಇದು ಇಂಟ್ರೆಸ್ಟ್ ಇದೆ, ನಾನು ಹೇಳ್ತಕ್ಕಂಥ ವಿಚಾರ ನಿಮಗೆ ಬೇಕು ಅಂತ ಅನ್ನಿಸ್ತಾ ಇದೆ ಅಂದಾಗ ನೀವು ಅದನ್ನು ಕಂಟಿನ್ಯೂ ಮಾಡ್ತೀರಾ, ಇಲ್ಲಾಂದರೆ ಡಿಸ್ಕಂಟಿನ್ಯೂ ಮಾಡ್ತೀರಾ. ಇನ್ನು ಉತ್ತಮ ಶ್ರವಣ ಸಾಮರ್ಥ್ಯ ಯಾವುದೇ ತರಬೇತಿ ಇಲ್ಲದೆ ಹುಟ್ಟಿನಿಂದಲೇ ಬರುತ್ತದೆ ಅಂತಕ್ಕಂಥದ್ದು ಖಂಡಿತ ತಪ್ಪು. ಹಾಗಾಗಿ ಆಯ್ಕೆ ನಾವು ಈ ಒಂದು ಮೂರನೇದನ್ನು ಸರಿ ಅಂಥೇಳಿ ಆಯ್ಕೆ ಮಾಡ್ಬೋದು, ಅಂದರೆ ಅದು ಅದಕ್ಕೆ ಸೇರೋದಿಲ್ಲ ಅಂತಕ್ಕಂಥದ್ದು. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ಭಾಷಾ ತರಗತಿಯಲ್ಲಿ ಉಚ್ಚಾರಣೆಯನ್ನು ಓದಿಸುವಾಗ ನೀವು ಹೀಗೆ ಮಾಡಬಾರ್ದು. ಯಾವ ಕೆಲಸವನ್ನು ನೀವು ಮಾಡಬಾರ್ದು ಉಚ್ಚಾರಣೆಯನ್ನು ಬೋಧಿಸುವಾಗ? ವಿದ್ಯಾರ್ಥಿಗಳಿಗೆ ಅದೇ ಬಗೆಯ ಪದಗಳನ್ನು ಹುಡುಕಲು ಹೇಳುವುದು, ಅದರ ಅರ್ಥವನ್ನು ವಿವರಿಸುವುದು, ಸರಿಯಾದ ಉಚ್ಚಾರಣೆಯನ್ನು ನುಡಿದು ಮತ್ತೆ ಮತ್ತೆ ಮನನ ಮಾಡಿಕೊಡುವುದು, ಇದು ವಿದೇಶಿ ಪದವೆಂದು ಹೇಳುವುದು ಅಂತ ಇದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಏನು ಅಂತ, ಉಚ್ಚಾರಣೆಯನ್ನು ಬೋಧಿಸುವಾಗ ಹೀಗೆ ಮಾಡಬಹುದು ಅಂತ, ಮಾಡಬಾರದು ಅಲ್ಲ, ಕನ್ಫ್ಯೂಸ್ ಆಗಿ ಪ್ರಶ್ನೆಯನ್ನು ನೀಟಾಗಿ ಓದ್ಕೋಬೇಕು. ಈಗ ಮಾಡಬಹುದು ಅಂತ ಇದೆ. ಸೊ ಯಾವ ಕೆಲಸವನ್ನು ನಾವು ಮಾಡ್ಬೋದು? ಆ್ಯಕ್ಚುಲಿ ಮಾಡಬಾರದೇ ಇರೋವಂಥ ಕೆಲಸಗಳು ಅದೇ ಬಗೆಯ ಪದಗಳನ್ನು ಹುಡುಕ್ಲಿಕ್ಕೆ ಹೇಳ್ತಕ್ಕಂಥದ್ದು ಅಲ್ಲ. ಇನ್ನು ಅರ್ಥವನ್ನು ವಿವರಿಸೋದ್ರಿಂದನೂ ಕೂಡ ಉಚ್ಚಾರಣೆ ಬರುತ್ತೆ ಅಂತ ಹೇಳಲಿಕ್ಕಾಗಲ್ಲ. ವಿದೇಶಿ ಪದ ಅಂತ ನಾವು ಹೇಳಬಾರ್ದು. ಅದ್ರ ಬದಲು ಸರಿಯಾದ ಉಚ್ಚಾರಣೆಯನ್ನು ನುಡಿದು ಮೊದಲು ನಾವು ಹೇಳಿ ಮತ್ತೆ ಮತ್ತೆ ಮನನವನ್ನು ಮಾಡಿಕೊಡ್ತಕ್ಕಂಥದ್ದು, ಇದು ಸರಿಯಾದ ಒಂದು ಉಚ್ಚಾರಣೆಯನ್ನು ಬೋಧಿಸುವಂಥ ಕ್ರಮ. ಆಯ್ಕೆ 3 ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಕಥೆಯೊಂದರ ತಲೆಬರಹ, ಕಥಾವಸ್ತು ಮತ್ತಿತರ ಚಿತ್ರರೂಪಗಳನ್ನು ಆಧರಿಸಿ ಕಥೆಯನ್ನು ಕುರಿತು ಯೋಚಿಸುವಂಥ ಪ್ರಕ್ರಿಯೆ ಈ ಬಗೆಯ ಓದಿನ ಚಟುವಟಿಕೆಯನ್ನು ಡ್ಯಾಶ್ ಎಂದು ಕರೆಯುತ್ತೇವೆ. ಈ ಥರ ಒಂದು ಪ್ರಕ್ರಿಯೆ ಇದೆ, ಅದನ್ನು ಏನಂತ ನಾವು ಕರಿತೀವಿ ಅಂತ ಕೇಳಿದರೆ, ದೃಶ್ಯೀಕರಣ, ಪದಾಕ್ರಮಣ, ಪೂರ್ವ ಜ್ಞಾನದ ಬಳಕೆ, ಭವಿಷ್ಯದ ಕಥನ ಅಂತ ಇದೆ. ಅಲ್ಲಿ ಕಥೆಯೊಂದರ ತಲೆಬರಹ, ಕಥಾವಸ್ತು ಮತ್ತಿತರ ಚಿತ್ರರೂಪಕಗಳನ್ನು ಆಧರಿಸಿ ಕಥೆಯನ್ನು ಕುರಿತು ಯೋಚಿಸುವ ಪ್ರಕ್ರಿಯೆ. ಸೊ ಯೋಚನೆ ಮಾಡ್ತಾರೆ,
ಒಬ್ಬ ಸ್ಟೋರಿ ಹೇಳ್ತಕ್ಕಂಥವನು ಒಂದು ಕಥೆಯನ್ನು ಬಿಲ್ಡಪ್ ಮಾಡಿದಾಗ ಈ ಬಗೆಯ ಓದಿನ ಚಟುವಟಿಕೆಯನ್ನು ನಾವು ಏನಂತ ಕರಿತೀವಿ ಅಂದರೆ ಭವಿಷ್ಯ ಕಥನ ಅಂಥೇಳಿ ಕರಿತೀವಿ. ಏನಂತ ಕರಿತೀವಿ? ಭವಿಷ್ಯ ಕಥನ ಅಂತ. ನೆಕ್ಸ್ಟು, ಹೋಟೆಲ್ ಒಂದರಲ್ಲಿ ಈ ಪ್ರಕಟಣೆಯನ್ನು ಗಮನಿಸಿ ಯಾವ ಸಾಲುಗಳು ತಪ್ಪಿವೆ ಎಂಬುದನ್ನು ಗುರುತಿಸಿ. ಸೊ ಸಾಲು ಅಥವಾ ಸಾಲುಗಳು ಒಂದು ಅದು ಇರ್ಬೋದು ಅಥವಾ 2 ಸಾಲು ಇರ್ಬೋದು. 1ನೇ ಸಾಲು ಈ ಥರ ಇದೆ: ಬಿಸಿ ಬಿಸಿ ಬೆಣ್ಣೆ ದೋಸೆಯ ರುಚಿ ನೋಡಿ, ಬಿಸಿಯಾಗಿರುವ ಮಿರ್ಚಾ ಬಜ್ಜಿ ಸವೀರಿ ಅಂತ ಇದೆ. ಸೊ ಇದರಲ್ಲಿ ಯಾವ ಸಾಲುಗಳು ತಪ್ಪಿವೆ ಅಂತಕ್ಕಂಥದ್ದನ್ನು ನಾವು ಗಮನಿಸಬೇಕಾಗತ್ತೆ. ಇದಕ್ಕೆ ನೀವು ಓದ್ತಾ ಇದ್ದೀರಿ ಯಾವ ಸಾಲು ತಪ್ಪಿದೆ ಅಂತಕ್ಕಂಥದ್ದು. ಸಾಲು ನೋಡ್ಬೋದು ನೀವಿಲ್ಲಿ, ಎಲ್ಲವೂ ಚೆನ್ನಾಗಿದೆ ಅಂತ ಇದೆ. ಆದರೆ ಪ್ರಿಂಟಲ್ಲಿ ನಾವು ನೋಡಿದಾಗ ಮಿರ್ಚಿ ಬಜ್ಜಿ ಅನ್ನೋದನ್ನು ಅವ್ರೇನು ಮಾಡಿದ್ದಾರೆ, ಮಿರ್ಚಾ ಬಜ್ಜಿ ಅಂತ ಮಾಡಿದ್ದಾರೆ. ಇದು 1ನೇ ಸಾಲು 2, 3 ಅಂತ ಇದೆ. ಆದರೆ ಇಲ್ಲಿ ನಾವು ಗಮನಿಸ್ಬೋದು, ಇವೆಲ್ಲವೂ ಚೆನ್ನಾಗಿದೆ ಅಂತಕ್ಕಂಥದ್ದು ತಪ್ಪು, ಹೌದಲ್ವಾ? ಹಾಗೆ ಮಿರ್ಚಿ ಭಾಜಿ ಸವೀರಿ ಅಂತಕ್ಕಂಥದ್ದು ಒಂದು ತಪ್ಪಿದೆ. ಇನ್ನು ಇದೊಂದು ಮಾತ್ರ ಸರಿಯಾದ ಹೇಳಿಕೆ. ಸೊ ನಾವು ಸ್ಟೇಟ್ಮೆಂಟ್ 1, 2, 3 ಅಂತ ಪ್ರಿಂಟ್ ಆಗಿದ್ದರೆ ಅಲ್ಲಿ ಸರಿಯಾಗಿ ಉತ್ತರವನ್ನು ಕೊಡ್ಬೋದು. ಸೊ ಹಾಗಾಗಿ 2 ಮತ್ತು 3 ಇಲ್ಲಿ ಆಯ್ಕೆ ಇಲ್ಲ. ಸೊ ನೀವು ಈ ಥರದ ಪ್ರಶ್ನೆಗಳನ್ನು ಕೂಡ ಗಮನಿಸಿ ಪರೀಕ್ಷೆಯಲ್ಲಿ ಉತ್ತರವನ್ನು ಕೊಡಬೇಕಾಗತ್ತೆ. ಕನ್ಫ್ಯೂಸ್ ಮಾಡ್ಕೊಳ್ಳೋದು ಬೇಡ. ಮುಂದಿನ ಪ್ರಶ್ನೆಗೆ ನಾನು ಹೋಗ್ತೀನಿ. ಪ್ರಿನ್ಸಿಪಲ್ ಆಫ್ ಡಿಸ್ಕವರಿಯ ಪ್ರಕಾರ ವಿದ್ಯಾರ್ಥಿಗಳು ತರಗತಿಯಲ್ಲಿ ಡ್ಯಾಶ್ ಅಂತ ಇದೆ. ಸೊ ಪ್ರಿನ್ಸಿಪಲ್ ಆಫ್ ಡಿಸ್ಕವರಿ ಪ್ರಕಾರ ವಿದ್ಯಾರ್ಥಿಗಳು ಯಾವ ರೀತಿ ಇರ್ತಾರೆ ಅಂತ: ಸೂಕ್ತ ಸಹಯೋಗಪೂರ್ಣ ವಾಕ್ಯ ವ್ಯಾಕರಣಾಧಾರಿತ ಚಟುವಟಿಕೆಯಲ್ಲಿ ತೊಡಗಿಕೊಳ್ಳಬೇಕು. ಸೂಕ್ತ ಸಹಯೋಗಪೂರ್ಣ ವ್ಯಾಕರಣಾಧಾರಿತ ಚಟುವಟಿಕೆಯಲ್ಲಿ ತೊಡಗಿಕೊಳ್ಳಬೇಕು. ಹಲವಾರು ಉದಾಹರಣೆಗಳ ಮೂಲಕ ಸೂತ್ರೀಕರಿಸಬೇಕು. ಯಾವುದೇ ಕೆಲಸ ಮುಗಿಸುವಾಗ ವ್ಯಾಕರಣಾತ್ಮಕವಾಗಿ ಯೋಚಿಸಬೇಕು. ವಿದ್ಯಾರ್ಥಿಗಳು ತಮ್ಮ ಗುರುಗಳ ಮೂಲಕ ತಪ್ಪುಗಳನ್ನು ತಿದ್ದಿಕೊಳ್ಳಬೇಕು. ಸೊ ಡಿಸ್ಕವರಿ ಅಂದರೆ ಪ್ರಿನ್ಸಿಪಲ್ ಆಫ್ ಡಿಸ್ಕವರಿ ಪ್ರಕಾರ ತರಗತಿಯಲ್ಲಿ ವಿದ್ಯಾರ್ಥಿಗಳು ಹೇಗಿರಬೇಕು ಅಂತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರವನ್ನು ನೇರವಾಗಿ ನಾನು ತಿಳಿಸ್ತೀನಿ. ಸೂಕ್ತ ಯೋಗಪೂರ್ಣ ವಾಕ್ಯ ಅಂದರೆ ವ್ಯಾಕರಣ ಭರಿತ ಚಟುವಟಿಕೆಯಲ್ಲಿ ತೊಡಗಿಕೊಳ್ಳಬೇಕು ಅಂತಕ್ಕಂಥದ್ದು ಪ್ರಿನ್ಸಿಪಲ್ ಆಫ್ ಡಿಸ್ಕವರಿಯ ಪ್ರಕಾರ ವಿದ್ಯಾರ್ಥಿಗಳ ತರಗತಿಯಲ್ಲಿ ಈ ರೀತಿ ಇರಬೇಕು ಅಂತಕ್ಕಂಥದ್ದು. ಇನ್ನು ಕೈನೆಸ್ಥೆಟಿಕ್ ಇಂಟೆಲಿಜೆನ್ಸ್ ಎನ್ನುವುದು ಒಂದು ಬಗೆಯ ಕಲಿಕಾ ಸಾಮರ್ಥ್ಯ. ಇದರಲ್ಲಿ ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಅಂತ. ವಿದ್ಯಾರ್ಥಿಗಳು ಡ್ಯಾಶ್ ಆಯ್ಕೆ ಕೊಟ್ಟಿದ್ದಾರೆ. ಚಿತ್ರಗಳ ಸಹಾಯವಿಲ್ಲದೆ ಶ್ರವಣ ಕಲಿಕೆಯನ್ನು ಸಿದ್ಧಿಸಿಕೊಳ್ಳುತ್ತಾರೆ. ಕಣ್ಣು ಮತ್ತು ಕೈನ ಸಹಯೋಗದೊಂದಿಗೆ ಚಲನಾತ್ಮಕವಾಗಿ ತಮ್ಮನ್ನು ಅಭಿವ್ಯಕ್ತಿಗೊಳಿಸುವುದನ್ನು ಕಲಿತುಕೊಳ್ಳುತ್ತಾರೆ. ಸಂಗೀತದಲ್ಲಿ ತೊಡಗಿಸಿಕೊಂಡು ಶಬ್ದ, ತಾಳ ಮತ್ತು ವಿನ್ಯಾಸಗಳ ಮೂಲಕ ಯೋಚಿಸುತ್ತಾರೆ. ಪರಿಕಲ್ಪನಾತ್ಮಕವಾಗಿ ಗಣಿತಾತ್ಮಕ ವಿನ್ಯಾಸಗಳೊಂದಿಗೆ ಮಾಹಿತಿಯೊಂದರ ತುಣುಕುಗಳನ್ನು ಜೋಡಿಸಿಕೊಳ್ಳುತ್ತಾರೆ. ಸೊ ಇದಕ್ಕೆ ಯಾವುದು ಸರಿಯಾದ ಉತ್ತರ ಅಂತ ನೋಡೋದಾದರೆ, ಸೊ ಆ ಥರ ಇಂಟೆಲಿಜೆನ್ಸ್ ಅಂತ ಹೇಳಿದ್ರೆ ಕಣ್ಣು ಮತ್ತು ಕೈನ ಸಹಯೋಗದೊಂದಿಗೆ ಚಲನಾತ್ಮಕವಾಗಿ ತಮ್ಮನ್ನು ಅಭಿವ್ಯಕ್ತಿಸಿಕೊಳ್ಳುವುದನ್ನು ಅವರು ಕಲಿತುಕೊಳ್ತಾರೆ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತೆ. ಇನ್ನು ವಿದ್ಯಾರ್ಥಿಯೊಬ್ಬನ ವಿಶೇಷ ಶೈಕ್ಷಣಿಕ ಕೌಶಲ್ಯವು ಈ ಅಂಶವನ್ನು ಒಳಗೊಳ್ಳುತ್ತದೆ. ಅಂದರೆ ವಿದ್ಯಾರ್ಥಿಯೊಬ್ಬನ ವಿಶೇಷ ಶೈಕ್ಷಣಿಕ ಕೌಶಲ್ಯವು ಯಾವ ಅಂಶವನ್ನು ಅದು ಒಳಗೊಂಡಿರುತ್ತೆ ಅಂತ ನೋಡೋದಾದರೆ, ಅನಿರೀಕ್ಷಿತ ಮತ್ತು ಕೆಲವು ಬಾರಿ ತುಚ್ಛ ಎನಿಸುವ ಪ್ರಕ್ರಿಯೆಗಳು. ಅನಿರೀಕ್ಷಿತ ಅಂತಕ್ಕಂಥದ್ದು ಶೈಕ್ಷಣಿಕ ಕೌಶಲ್ಯಗಳನ್ನು ಒಳಗೊಳ್ಳುತ್ತೆ ಅಂತ ನಾವು ಹೇಳಲಿಕ್ಕಾಗಲ್ಲ. ಇತರ ಸಾಮರ್ಥ್ಯ ಮತ್ತು ಕೌಶಲ್ಯಗಳನ್ನು ಗುರುತಿಸುವ ಬಗೆ, ಸೊ ಇದು ಕೂಡ ಶೈಕ್ಷಣಿಕ ಕೌಶಲ್ಯಗಳು ಅಲ್ಲ. ಇನ್ನು ಅತ್ಯುತ್ತಮ ದೈಹಿಕ ಲಕ್ಷಣಗಳು, ಇದು ಕೂಡ ಅಲ್ಲ. ತನ್ನ ಆಸಕ್ತಿಯ ಕ್ಷೇತ್ರದಲ್ಲಿ ದೀರ್ಘಕಾಲದ ಪರಿಶ್ರಮ, ಇದೇನಿದೆ ಇದು ಶೈಕ್ಷಣಿಕ ಕೌಶಲ್ಯಕ್ಕೆ ಒಂದು ಉತ್ತಮವಾದ ವಿಶೇಷ ಅಂಶ ಅಂತ ನಾವು ಹೇಳ್ಬೋದು. ಗತ ಅನುಭವವನ್ನು ಆಧರಿಸಿದ ಒಳ್ಳೆಯ ಕನ್ನಡ ಸಂವಹನವನ್ನು ಈ ರೀತಿ ಕರೆಯುವರು. ಸೊ ಕನ್ನಡದ ಸಂವಹನವನ್ನು ಏನಂತ ನಾವು ಕರಿತೀವಿ ಅಂತಕ್ಕಂಥದ್ದು. ಸೊ ಇದು ಪ್ರಶ್ನೆಯಲ್ಲಿದೆ, ಗತ ಅನುಭವವನ್ನು ಅಂದರೆ ಹಿಂದೆ ನಡೆದಿರತಕ್ಕಂತಹ ಘಟನೆಯನ್ನು ಆಧರಿಸಿದ ಒಳ್ಳೆಯ ಕನ್ನಡ ಸಂವಹನವನ್ನು ನಾವು ಏನಂತ ಕರಿಬೋದು ಅಂತ ಇದೆ. ಪರಿಕಲ್ಪನೆಯನ್ನು ರೂಪಿಸುವುದು, ಕಲಿಕೆಯ ವರ್ಗಾವಣೆ, ಪ್ರಶ್ನಿಸುವಿಕೆಯ ವಿಧಾನ, ತತ್ಕಾಲ ಪ್ರದರ್ಶನ ಅಂತ ಇದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಕಲಿಕೆಯ ವರ್ಗಾವಣೆ ಅಂದರೆ ಟ್ರಾನ್ಸ್ಫರ್ ಆಫ್ ಲರ್ನಿಂಗ್ ಅಂಥೇಳಿ ಹೇಳ್ಬೋದು ನಾವು. ಇನ್ನು ಪ್ರಚೋದನೆಯನ್ನು ಕೌಶಲ್ಯ ಅಭಿವೃದ್ಧಿಗೆಂದು ಬಳಸಿಕೊಳ್ಳುವಂಥ ಶಿಕ್ಷಕ ತರಬೇತಿ ವಿಧಾನ
ಯಾವುದು ಅಂತ ಕೇಳಿದರೆ ಪ್ರಚೋದನೆಯನ್ನು ಕೌಶಲ್ಯ ಅಭಿವೃದ್ಧಿಗೆಂದು ಬಳಸಿಕೊಳ್ಳುವಂಥ ಶಿಕ್ಷಕ ತರಬೇತಿಯ ವಿಧಾನ ಯಾವುದಪ್ಪ ಅಂತ ಹೇಳಿದ್ರೆ ಅದು ನಿಮಗೆ ಗೊತ್ತಿದೆ, ಮೈಕ್ರೋ ಟೀಚಿಂಗ್ ಅಥವಾ ಅಣುಬೋಧನೆ ಅಂತಕ್ಕಂಥದ್ದು ಅದು ಪ್ರಚೋದನೆ ಕೌಶಲ್ಯವನ್ನು ಅಭಿವೃದ್ಧಿಗೆ ಬಳಸಿಕೊಳ್ತಕ್ಕಂಥ ಒಂದು ವಿಧಾನ. ಅದು ನಿಮಗೆ ಆಲ್ರೆಡಿ ಗೊತ್ತಿದೆ. ಬರವಣಿಗೆ ಚಟುವಟಿಕೆಯ ಯಾವ ಹಂತದಲ್ಲಿ ಫ್ರೀ ರೈಟಿಂಗ್, ಬ್ರೈನ್ ಸ್ಟ್ರಾಮಿಂಗ್ ಮತ್ತು ಕ್ಲಸ್ಟರಿಂಗ್ ಮತ್ತು ಐಡಿಯಾ ಮ್ಯಾಪಿಂಗ್ ಅತಿ ಮುಖ್ಯವಾದ ಅಂಶಗಳು? ಸೊ ಇದರಲ್ಲಿ ಯಾವುದು ಅತಿ ಮುಖ್ಯವಾದಂತಹ ಅಂಶಗಳು ಅಂತ ಕೇಳಿದ್ದಾರೆ. ಇದಕ್ಕೆ ಪೂರ್ವ ಬರಹ, ಕರಡು ರಚನೆ, ಪರಿಷ್ಕರಣೆ, ಕರಡು ತಿದ್ದುವುದು ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತ ಹೇಳಿದರೆ ಪೂರ್ವ ಬರಹ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಇನ್ನು ಈ ಕೆಳಗಿನ ಕೊಟ್ಟಿರುವಂತಹ ಪದಗಳ ವ್ಯಾಕರಣ ವರ್ಗ ಯಾವುದು ಅಂತ ಕೇಳಿದರೆ ಚೆನ್ನಾಗಿ, ನಿಧಾನವಾಗಿ, ಕೋಪದಿಂದ, ಎಲ್ಲೆಂದರಲ್ಲಿ, ಹೇಗಾದರೂ, ಹೊರಗೆ, ಜೋರಾಗಿ, ಗಟ್ಟಿಯಾಗಿ, ತಡವಾಗಿ, ತಕ್ಷಣ ಅಂತ ಇದೆ. ಸೊ ಇವೆಲ್ಲ ಯಾವ ವ್ಯಾಕರಣ ರೂಪ ಅಂತ ಕೇಳಿದರೆ, ಸೊ ನೀವನ್ನೆಲ್ಲ ಕೇಳ್ತಾ ಇದ್ರೆ ಸೊ ಇವೆಲ್ಲವೂ ಕೂಡ ಹೇಗೆ ಅಂತಕ್ಕಂಥ ಒಂದು ಅರ್ಥವನ್ನು ಕೊಡ್ತವೆ. ಅದು ಕೆಲಸದ ಮೇಲೆ, ಹಾಗಾಗಿ ಕ್ರಿಯಾ ವಿಶೇಷಣಗಳು ಅಂತ ನಾವು ನೇರವಾಗಿ ಹೇಳ್ಬೋದು, ಯಾವುದೇ ಕನ್ಫ್ಯೂಷನ್ ಇಲ್ಲ. ಸೊ ಹೇಗೆ, ಗಟ್ಟಿಯಾಗಿ, ತಡವಾಗಿ, ತಕ್ಷಣ, ಸೊ ಇಂಥವೆಲ್ಲ ಕ್ರಿಯಾ ವಿಶೇಷಣಗಳು ಅಂತ ನಾವು ಹೇಳ್ಬೋದು. ಇನ್ನು ಬರವಣಿಗೆಯ ಚಟುವಟಿಕೆಯನ್ನು ಹೀಗೆ ಅನುಕ್ರಮಿಸಬಹುದು. ಸೊ ಬರವಣಿಗೆಯ ಚಟುವಟಿಕೆಯನ್ನು ನಾವು ಹೇಗೆ ಅದನ್ನು ಅನುಕ್ರಮಿಸಬಹುದು ಅಂತ ಹೇಳಿದಾದರೆ ಸಂಗ್ರಹಿಸುವುದು, ಅನುಕ್ರಮಿಸುವುದು, ಕರಡು ರಚನೆ, ಕರಡು ಪುನರ್ರಚನೆ. ಸೊ ಇದು ಆಯ್ಕೆ 1 ನೇರವಾಗಿ ಉತ್ತರವನ್ನು ನಿಮಗೆ ತಿಳಿಸ್ತಾ ಇದ್ದೀನಿ. ಸೊ ಹೀಗೆ ನಾವು ಬರವಣಿಗೆಯ ಚಟುವಟಿಕೆಯನ್ನು ಅನುಕ್ರಮಿಸಬಹುದು ಅಂತಕ್ಕಂಥದ್ದನ್ನು ತಿಳಿಬೇಕಾಗತ್ತೆ. ಹಾಗೆಯೇ ಭಾಷಾ ತರಗತಿಯಲ್ಲಿ ಸಾಹಿತ್ಯವು ವಿದ್ಯಾರ್ಥಿಗಳಿಗೆ ಏನಾಗಿರುತ್ತೆ ಅಂತ, ಅಗತ್ಯವಿರುವ ಸಂಸ್ಕೃತಿ ತೆಗೆದುಕೊಳ್ಳುವಿಕೆಗೆ ಅವಕಾಶವನ್ನು ಕೊಡುವುದಿಲ್ಲ, ಭಾಷೆಯಲ್ಲಿನ ಅಧಿಕೃತ ವೈವಿಧ್ಯತೆಗಳನ್ನು ತೆರೆದಿಡುತ್ತದೆ, ಹಳೆಯ ಶೈಲಿಯ ಓದಿನ ಬಗೆಯನ್ನು ತಿಳಿಸುವುದಿಲ್ಲ, ಕಠಿಣತಮ ಪದಗಳನ್ನು ತೆರೆದಿಡುತ್ತದೆ ಅಂತ ಇದೆ. ಸೊ ಇಲ್ಲಿ ಭಾಷಾ ತರಗತಿಯಲ್ಲಿ ಸಾಹಿತ್ಯ ಅಂತಕ್ಕಂಥದ್ದು ವಿದ್ಯಾರ್ಥಿಗಳಿಗೆ ಏನನ್ನು ತಂದು ಕೊಡುತ್ತೆ ಅಂತ ಹೇಳಿದ್ರೆ ಭಾಷೆಯಲ್ಲಿನ ಅಧಿಕೃತ ವೈವಿಧ್ಯತೆಯನ್ನು ತೆರೆದಿಡುತ್ತೆ ಅಂತಕ್ಕಂಥದ್ದು ಇದು ಸರಿಯಾದ ಉತ್ತರ. ಇನ್ನು ಉಳಿದಂತೆ ಇದು ಬೇರೆ ಅಂಶಗಳು ಇಲ್ಲಿ ಬರೋದಿಲ್ಲ ಅಂತ. ಸೊ ಈ ಒಂದು ತರಗತಿಯಲ್ಲಿ ನಾವು ಕನ್ನಡ ಬೋಧನೆಗೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ಪ್ರಶ್ನೆಗಳನ್ನು ಡಿಸ್ಕಷನ್ ಮಾಡಿರ್ತೀವಿ. ಇವುಗಳಲ್ಲಿ ಯಾವುದಾದ್ರೂ ಗೊಂದಲ ಅಂತ ನಿಮಗೆ ಅನಿಸಿದರೆ ಅವನ್ನು ಡಿಸ್ಕಷನ್ ಮಾಡ್ಬೋದು. ಸೊ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಿಮ್ಮ ಉತ್ತರವನ್ನು ದೀರ್ಘವಾಗಿ ವಿವರಣೆ ಮಾಡಿ ಹೇಳೋದ್ರಿಂದ ಅದು ಇನ್ನೊಬ್ಬರಿಗೂ ಕೂಡ ಪ್ರಯೋಜನಕಾರಿ ಆಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.